ಕೊಡಗಿಲಿ ಪೊಲೀಸರು ಅಂಡ್ ಐ ಥಿಂಕ್ ಸೆಕ್ಷನ್ 299 ಮತ್ತೆ ಬೋತ್ ಆರ್ ಲೆಸ್ ದ್ಯಾನ್ 7 years 7 ವರ್ಷಕ್ಕಿಂತ ಕಡಿಮೆ ಇರುವಂತ ಅಫೆನ್ಸ್ ಅದು. ಯಾರಿಗೋ ಇಂಟರ್ನೆಟ್ ಅಲ್ಲಿ ಏನೋ ಏನೋ ಮಾತಾಡದೆ ಅಂತ ऐसा नहीं सीधा सीधा उधर उधर जाना है उधर ನೀಟಾಗಿ ಹೇಳಬಹುದು. ಜಾನೆ ದೋ ಉनको ಆ ಕೇಸಲ್ಲಿ ಓಕೆ ನಮ್ಗೆ ನೋಟಿಸ್ ಕೊಡಬೇಕು ಅಂಡರ್ ಸೆಕ್ಷನ್ 35. ಯಾಕಂದ್ರೆ ನನ್ನ ಮೇಲೆ ಮಾಡಿದಂತ FIR ಅಲ್ಲಿ 7 years ಗಿಂತ ಲೆಸ್ ಏನೋ ಪನಿಷ್ಮೆಂಟ್ ಇರೋದ್ರಿಂದ ನನಗೆ ನೋಟಿಸ್ ಕೊಡಬೇಕಾಗಿತ್ತು. ನೋಟಿಸ್ ಕೊಟ್ಟರು ನನಗೆ ನಾನು ಯಾವುದೋ ಬೇರೆ ಒತ್ತಡದಲ್ಲಿ ಬೇರೆ ಕೆಲಸದಲ್ಲಿ ಇದ್ದಾಗ ನಾನು ರಿಪ್ಲೈ ಕಟ್ಟು ಕಳಿಸಿದ್ರೆ ಕೊಡಗೇಳಿ ಪೊಲೀಸರು ತಗೊಂಡ್ಲಿಲ್ಲ. ಬದಲಾಗಿ ಸರ್ಚ್ ವಾರೆಂಟ್ ತಗೊಂಡ್ಬಂದು ಮನೆ ಹತ್ರ ಬಾಗಿಲನ್ನೆಲ್ಲ ಒಡೆದಾಕಿ ಮೇಲೆ ರೂಮ್ ಎಲ್ಲ ಒಡೆದಾಕಿ ಆ ನಾಯಿಗಳಿಗೆ ಏನೇನೋ ಮಾಡಿ ತುಂಬಾ ದೊಡ್ಡ ಮೆಸ್ ಮಾಡಿಟ್ಟಿದ್ದಾರೆ. ಅಲ್ಲ, ಆರ್ಟಿಕಲ್ 19 ಪ್ರಕಾರ ನಾವೆಲ್ಲ ಧ್ವನಿ ಮಾಡೋದು ತಪ್ಪೇನಾ? ನಾವು ನಮಗೋಸ್ಕರ ಏನಾದ್ರು ಧ್ವನಿ ಮಾಡ್ತಾ ಇದೀವ? ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಇವತ್ತು ಮಾನ್ಯ ನ್ಯಾಯಾಲಯ ನಮಗೆ ನಮ್ಮ ವಕೀಲರು, ಐ ಶುಡ್ ಥ್ಯಾಂಕ್ ಆಲ್ ಮೈ ಟೀಮ್ ಆಫ್ ಅಡ್ವೊಕೇಟ್ಸ್ ಯಾರ್ಯಾರು ನಿಂತ್ಕೊಂಡಿದ್ದಾರಲ್ಲ, ವೇದಮೂರ್ತಿ, ನಮ್ಮ ಹರೀಶ್ ಬಾಬು ಅವರು, ವೇದಮೂರ್ತಿ ಅವರು, ಸುನೀಲ್ ಅವರು, ಅವ್ರ ಜೂನಿಯರ್ಗಳು, ಕಡಿಮೆ ಅಂದ್ರೆ ಒಂದು 45 ಜನ ಅಡ್ವೊಕೇಟ್ಸ್ ಪಾಪ ನನ್ನ ಪರವಾಗಿ ನಿಂತ್ಕೊಂಡು ಕೆಲಸವನ್ನು ಮಾಡಿ ಮಾನ್ಯ ನ್ಯಾಯಾಲಯಕ್ಕೆ ಈ ರೀತಿ ಅನ್ಯಾಯ ಮಾಡಿದ್ದಾರೆ. ಅರೆಸ್ಟ್ ಮಾಡೋ ಪ್ರೊಸೀಜರ್ ಅಲ್ಲಿ ನಾನು ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ, ಈ ವಿಡಿಯೋ ಮಾಡ್ತಾ ಇರೋದು ನನಗೆ ಬೇಲಾಯ್ತು ಅನ್ನೋ ಖುಷಿನಲ್ಲ. ನಾನು ನಿಮ್ಗೆ ತಿಳಿಸಬೇಕಾಗಿದೆ, ಯಾವುದೇ ವ್ಯಕ್ತಿಯ ಮೇಲೆ FIR ಆಯ್ತು ಅಂತಂದ್ರೆ ಆ ಸೆಕ್ಷನ್ಗಳಲ್ಲಿ ಯಾವುದೋ ಸೆಕ್ಷನ್ಗಳು ಕೂಡ ಲೆಸ್ ದನ್ 7 years ಇತ್ತು ಅಂತಂದ್ರೆ ಅವ್ರು ಯಾರೂ ಕೂಡ ನಿಮಗೆ ಅರೆಸ್ಟ್ ಮಾಡ್ಲಿಕ್ಕೆ ಬರಲ್ಲ. ಬಿಕಾಸ್ ದೇರ್ ಇಸ್ ಅ ಗೈಡ್ಲೈನ್ಸ್ ಕಾಲ್ಡ್ ಅರ್ನೇಶ್ ಕುಮಾರ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅಂತ. ಬಟ್ ಈ ನನಗೆ ಗೊತ್ತಿಲ್ಲ, ಈ ಅರ್ಧಂಬರ್ಧ ಇರುವಂತ ಕೆಲವು ಸರ್ಕಾರದಲ್ಲಿ ಇರೋರು ಒತ್ತಡ ಹಾಕಿ ಅರ್ನೇಶ್ ಕುಮಾರ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾದಲ್ಲಿ ಅರೆಸ್ಟ್ ಮಾಡಬೇಡಿ ಅಂತ ಹೇಳಿದ್ರು ಸಹ ನನಗೆ ಮೊದಲೇ ನೋಟಿಸ್ ಕೊಟ್ಟು ಮಾನ್ಯ ದಿವಸನೇ ಬಂದು ಸರ್ಚ್ ವಾರೆಂಟ್ ಎತ್ಕೊಂಡ್ಬಂದು ಬಾಗಲ್ನೆಲ್ಲ ಹೊಡೆದಾಕಿ ಇಷ್ಟೊಂದು ದೊಡ್ಡ ಮೆಸ್ ಮಾಡಿಸ್ತಾ ಇದೆಯಲ್ಲ ಕಾಂಗ್ರೆಸ್ ಸರ್ಕಾರ. ನನಗೆ ಅರ್ಥ ಆಗ್ತಲ್ಲ, ಯಾಕೆ ಇದೆಲ್ಲ ಕಾನೂನು ಬಾಹಿರವಾಗಿ ಮಾಡ್ತಾ ಇದ್ದೀರಾ? ಶುಡ್ ವಿ ಫೈಲ್ ಎ ಕಂಟೆಂಪ್ಟ್? ಈ ಕೇಸಲ್ಲಿ ಕಂಟೆಂಪ್ಟ್ ಫೈಲ್ ಮಾಡೋಣ. ಆಮೇಲೆ ಯಾರು ಎದುರ್ಕೊಂಡಿಲ್ಲ, ಏನಕ್ಕೆ ನೀವೆಲ್ಲ ಕೇಸ್ ಹಾಕ್ಬಿಟ್ಟು ಎದುರಿಸ್ತೀನಿ ಅನ್ನೋಕ್ಕಾದ್ರೆ ನನ್ಗೇನು ಅರ್ಥ ಆಗ್ತಾ ಇಲ್ಲ. ನಾವು ಪ್ರಶ್ನೆ ಸಂವಿಧಾನಿಕ ಹಕ್ಕುಗಳಿಂದ ಪ್ರಶ್ನೆ ಮಾಡೋದೇ ದೊಡ್ಡ ತಪ್ಪಾಗ್ಬಿಟ್ಟಿದ್ಯಾ? ಸಂವಿಧಾನ ಕೊಟ್ಟಿರುವಂತ ಹಕ್ಕು ಯಾವ ಪಾರ್ಟಿನೂ ಕೊಟ್ಟಿಲ್ಲ, ಅದು ಕಾಂಗ್ರೆಸ್ ಕೊಟ್ಟಿಲ್ಲ, ಬಿಜೆಪಿನೂ ಕೊಟ್ಟಿಲ್ಲ. ಇವತ್ತು ಮಾನ್ಯ ನ್ಯಾಯಾಲಯ ಅದನ್ನ ಪರಿಷ್ಕರಿಸಿ ನನಗೆ ನೋಟಿಸ್ ಕೊಟ್ಟು ಬಂದು ನೋಟಿಸ್ ಕೊಟ್ಟು ಸಮಯನೇ ಕೊಡದೆ ನನ್ನನ್ನು ಬಂದು ವಾರೆಂಟ್ ಎತ್ಕೊಂಡ್ಬಂದು ಅರೆಸ್ಟ್ ಮಾಡಿ, ಮತ್ತೆ ಅರ್ನೇಶ್ ಕುಮಾರ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಗೈಡ್ಲೈನ್ಸ್ ಯಾಕೆ ಫಾಲೋ ಮಾಡಲ್ಲ ನೀವು? ಕರ್ನಾಟಕ ರಾಜ್ಯದಲ್ಲಿ ಪೊಲೀಸ್ ಅವರು ಗೈಡ್ಲೈನ್ಸ್, ಹಾಗಾದ್ರೆ ನೀವು ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಫಾಲೋ ಮಾಡಲ್ಲ, ಹೋಮ್